ಯಾವುದೇ ಕಾರಣಕ್ಕೂ ಚಿಂತೆ ಬೇಡ. ನಿಮಗೇನು 3 ತಿಂಗಳ ಹಣ ಬಂದಿಲ್ಲ, ಆ 3 ತಿಂಗಳ ಹಣವನ್ನು ಆದಷ್ಟು ಶೀಘ್ರದಲ್ಲಿ ತಮಗೆ ಹಾಕ್ಕೊಡ್ತೀವಿ. 3 ತಿಂಗಳದಿಂದ ಕೊಟ್ಟಿಲ್ಲ ನಾವು, 3 ತಿಂಗಳದಿಂದ ಅಟ್ಲೀಸ್ಟ್ 2 ತಿಂಗಳ ದುಡ್ಡನ್ನು ಅವ್ರಿಗೆ ಹಾಕ್ತೀನಿ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಸಾಕ್ಷಾ ಮೀಡಿಯಾ ಯೂಟ್ಯೂಬ್ ಚಾನಲ್. ಸೊ ಗೃಹಲಕ್ಷ್ಮಿ ಯೋಜನೆ ಹಾಗೂ ಅನ್ನಭಾಗ್ಯ ಯೋಜನೆ ಬಗ್ಗೆ ಕೆಲವೊಂದು ಅಪ್ಡೇಟ್ಗಳು ಬಂದಿದೆ. ಆ ಒಂದು ಅಪ್ಡೇಟ್ನ ಬಗ್ಗೆ ನಿಮಗೆ ಇದೀಗ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇನ್ನು ತುಂಬ ಜನ ಕಾಮೆಂಟ್ ಮಾಡಿ ಕೇಳ್ತಾ ಇದ್ರಿ. ಸೊ ಅರ್ಧಂಬರ್ಧ ವಿಡಿಯೋನ ನೋಡಿಕೊಂಡು ತುಂಬ ಜನ ಕಾಮೆಂಟ್ ಮಾಡ್ತಾ ಇದ್ದೀರಾ. ಸೊ ಅವ್ರುಗಳು ನೀವೇನು ಮಾಡಬೇಕು ಅಂತಂದರೆ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿಕೊಂಡು ಆಮೇಲೆ ಕಾಮೆಂಟನ್ನು ಮಾಡಿದ್ರಿ. ಸೊ ಯಾವಾಗ ಬರುತ್ತೆ ಏನೇನು ಅಂತ ಕಂಪ್ಲೀಟ್ ಆಗಿರುವಂಥ ಒಂದು ಕ್ಲಾರಿಟಿಯು ಕೂಡ ನಿಮಗೆ ಒಂದೇ ವಿಡಿಯೋದಲ್ಲಿ ಸಿಗುತ್ತೆ. ಅದರಿಂದಾಗಿ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿರಿ. ಯಾಕಂತಂದರೆ ಸಚಿವರು ಕೂಡ ಹೇಳಿದರು 3 ಕಂತುಗಳನ್ನು ಜಮಾ ಮಾಡ್ತಾ ಇದ್ದೀವಿ ಅಂತ. ಬಟ್ ಇದೀಗ 3 ಕಂತುಗಳು ಜಮಾ ಆಗ್ತಾ ಇಲ್ಲ. ಸೊ ಎಷ್ಟು ಕಂತುಗಳು ಜಮಾ ಆಗ್ತಾ ಇದೆ ಆ್ಯಂಡ್ ಯಾವಾಗ ಈ ಒಂದು ಹಣ ಸಿಗುತ್ತೆ ಅಂತ ಕಂಪ್ಲೀಟ್ ಆಗಿರುವಂಥ ಒಂದು ಕ್ಲಾರಿಟಿ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ. ಅದರಿಂದಲೇ ವಿಡಿಯೋನ ಪೂರ್ತಿಯಾಗಿ ನೋಡಿರಿ. ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡಿರಿ. ಯಾಕಂತಂದರೆ ನಿಮ್ಮಿಂದ ಒಂದು ಲೈಕನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. ಸೊ ಬನ್ನಿ ವಿಡಿಯೋನ ಶುರು ಮಾಡುವ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ 5 ಗ್ಯಾರಂಟಿ ಯೋಜನೆಗಳನ್ನು ತರ್ತಾರೆ. ಸೊ ಅದರಲ್ಲಿ ಮೊದಲೇದಾಗಿ ಇದೀಗ ಅನ್ನಭಾಗ್ಯ ಯೋಜನೆ. ಸೊ ಅನ್ನಭಾಗ್ಯ ಯೋಜನೆಯ ಮೂಲಕ ಇದೀಗ 5 ರಿಂದ 6 ಕಂತುಗಳು ಬರಬೇಕಾಗಿತ್ತು. ಆ ಒಂದು ಕಂತುಗಳು ಇನ್ನೂ ಕೂಡ ಬಂದಿಲ್ಲ. ಆ್ಯಂಡ್ ಇದೀಗ ಕೆಲವೊಂದು ಜಿಲ್ಲೆಗಳಿಗೆ ಇದೀಗ 1 ಕಂತಿನ ಹಣವನ್ನು ಮಾತ್ರ ಇದೀಗ ಸರ್ಕಾರ ಬಿಡುಗಡೆ ಮಾಡಿದೆ. ಆ್ಯಂಡ್ ನಿಮಗೆ ಈ ಒಂದು ಹಣ ಬಂದಿತ್ತು ಅಂತಂದರೆ ಕಾಮೆಂಟಲ್ಲಿ ನೀವು ನಿಮ್ಮ ಒಂದು ಜಿಲ್ಲೆ ಯಾವುದು ಅಂತ ಮೆನ್ಷನ್ ಮಾಡಿ ಕಾಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಬಾಕಿ ಉಳಿದಂಥ ಅನ್ನಭಾಗ್ಯ ಯೋಜನೆ ಹಣ ಯಾವಾಗ ಬರುತ್ತಂತ ಅಪ್ಡೇಟ್ ಇನ್ನೂ ಕೂಡ ಬಂದಿಲ್ಲ. ಸೊ ಅಪ್ಡೇಟ್ ಬಂದ ನಂತರ ನಮ್ಮ ಒಂದು ಚಾನಲಲ್ಲಿ ನಿಮಗೆ ಅಪ್ಡೇಟನ್ನು ಮಾಡಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇವಾಗ ಮೇನ್ಲಿ ಬಂದುಬಿಟ್ಟು ಗೃಹಲಕ್ಷ್ಮಿ ಯೋಜನೆ. ಸೊ ಈ ಒಂದು ಯೋಜನೆಯ ಮೂಲಕ ಮನೆ ಯಜಮಾನಿಗೆ ಪ್ರತಿ ತಿಂಗಳು ಇಲ್ಲಿ 2,000 ರೂಪಾಯಿಗಳು ಸಿಗ್ತಾ ಹೋಗ್ತಾ ಇತ್ತು. ಆ್ಯಂಡ್ ಇಲ್ಲಿಯವರೆಗೆ ಇದೀಗ 15 ಕಂತುಗಳು ಬಂದಿತ್ತು. ಈ ಒಂದು ಲಾಸ್ಟ್ ಕಂತು ಬಂದುಬಿಟ್ಟು ಡಿಸೆಂಬರ್ ತಿಂಗಳಿನಲ್ಲಿ ಬಂದಿರುತ್ತೆ. ಆ್ಯಂಡ್ ಇವಾಗ ಬರಬೇಕಾಗಿರೋದು 2 ಕಂತುಗಳು 16 ಹಾಗೂ 17. ಇನ್ನು ಸರ್ಕಾರವು ಕೂಡ ಅಂದರೆ ಸಚಿವರು ಕೂಡ ಈ ಹಿಂದೆ ಹೇಳಿದರು 3 ಕಂತುಗಳನ್ನು ನಾವು ಒಟ್ಟಿಗೆ ಜಮಾ ಮಾಡ್ತಾ ಇದ್ದೀವಿ ಅಂತ. ಬಟ್ ಇದೀಗ 3 ಕಂತುಗಳು ಈ ಒಂದು ಹಣ ಜಮಾ ಆಗ್ತಾ ಇಲ್ಲ. ಕೇವಲ ಒಂದೇ ಕಂತನ್ನು ಇದೀಗ ಸರ್ಕಾರ ಬಿಡುಗಡೆ ಮಾಡ್ತಾ ಇದೆ. 3 ತಿಂಗಳದಿಂದ ಕೊಟ್ಟಿಲ್ಲ ನಾವು, 3 ತಿಂಗಳದಿಂದ ಅಟ್ಲೀಸ್ಟ್ 2 ತಿಂಗಳ ದುಡ್ಡನ್ನು ಅವ್ರಿಗೆ ಹಾಕ್ತೀನಿ. ಆ್ಯಂಡ್ ಇದು ಬಂದ್ಬಿಟ್ಟು ಮೊದಲ ಹಂತದಲ್ಲಿರುವಂತಹ ಕೆಲವೊಂದು ಜಿಲ್ಲೆಗಳಿಗೆ ಮಾತ್ರ ಈ ಒಂದು ಸರ್ಕಾರ ಇದೀಗ ಈ ಒಂದು ಹಣವನ್ನು ಬಿಡುಗಡೆ ಮಾಡ್ತಾ ಇದೆ. ಆ್ಯಂಡ್ ಇವಾಗ ಸರ್ಕಾರ ಬಂದ್ಬಿಟ್ಟು DBಗೆ 2,400 ಕೋಟಿಯಷ್ಟು ಹಣವನ್ನು ಇದೀಗ ಬಿಡುಗಡೆ ಮಾಡಿದೆ. ಬಟ್ ಇದೀಗ ಅವರಿಗೆ 3 ಕಂತುಗಳು ಜಮಾ ಆಗ್ತಾ ಇಲ್ಲ. ಕೇವಲ ಒಂದೇ ಕಂತನ್ನು ಇದೀಗ ಸರ್ಕಾರ ಬಿಡುಗಡೆ ಮಾಡ್ತಾ ಇದೆ. ಆ್ಯಂಡ್ ಈ ಹಿಂದೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಹೇಳಿರ್ತಾರೆ ಸೊ 3 ಕಂತುಗಳನ್ನು ನಾವು ಬಿಡುಗಡೆ ಮಾಡ್ತೀವಿ ಅಂತ. ಆದರೆ ಬರ್ತಾ ಇರೋದು ಕೇವಲ ಒಂದೇ ಕಂತು. ಆ್ಯಂಡ್ ಈ ಒಂದು ಕಂತು ಬಂದ್ಬಿಟ್ಟು ಇದೀಗ ಮೊದಲ ಹಂತದಲ್ಲಿರುವಂತಹ ಕೆಲವೊಂದು ಜಿಲ್ಲೆಗಳು ಅಂತಂದರೆ 8 ಜಿಲ್ಲೆಗಳಿಗೆ ಮಾತ್ರ ಈ ಒಂದು ಹಣ ಬಿಡುಗಡೆ ಆಗ್ತಾ ಇತ್ತು. ಆ್ಯಂಡ್ ಕೆಲವೊಬ್ಬರು ಅರ್ಧಂಬರ್ಧ ವಿಡಿಯೋನ ನೋಡಿಕೊಂಡು ನನಗೆ ಈ ಒಂದು ಹಣ ಬಂದಿಲ್ಲ, ಸೊ ಸುಳ್ಳು ಹೇಳ್ತಾ ಇದ್ದೀರಾ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ. ಸೊ ಎಲ್ಲ ಜಿಲ್ಲೆಗಳಿಗೆ ಈ ಒಂದು ಹಣ ಬಿಡುಗಡೆ ಮಾಡಿದರೆ ಮಾತ್ರ ಎಲ್ರಿಗೂ ಕೂಡ ಬರುತ್ತೆ. ಬಟ್ ಇವಾಗ 8 ಜಿಲ್ಲೆಗಳಿಗೆ ಮಾತ್ರ ಈ ಒಂದು ಹಣ ವರ್ಗಾವಣೆ ಮಾಡಿದೆ. ಸೊ ಇದು ಬಂದ್ಬಿಟ್ಟು 1 ವಾರ ಅಥವಾ 15 ದಿನಗಳ ಒಳಗಾಗಿ ಈ ಒಂದು ಹಣ ಬರುತ್ತೆ ಅಂತ ಸಚಿವರು ಕೂಡ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಆ್ಯಂಡ್ ಇದರ ಜೊತೆಗೆ ಇದೀಗ ತುಂಬ ಜನರ ಗೃಹಲಕ್ಷ್ಮಿ ಯೋಜನೆಯ ಒಂದು ಅಪ್ಲಿಕೇಶನ್ನು ಕೂಡ ಕ್ಯಾನ್ಸಲ್ ಸರ್ಕಾರ ಮಾಡಿದೆ. ಸೊ ಯಾರೆಲ್ಲ ಹೇಳ್ತಾ ಇದ್ವಿ 12, 13, 14 ಈ ಒಂದು ಕಂತುಗಳು ಬಂದಿಲ್ಲ ಅಂತ, ಸೊ ಅವ್ರದ್ದೆಲ್ಲರದ್ದು ಕೂಡ ಇದೀಗ ಸರ್ಕಾರ ಅವರ ಒಂದು ಗೃಹಲಕ್ಷ್ಮಿ ಅಪ್ಲಿಕೇಶನ್ನ ಸರ್ಕಾರ ಇದೀಗ ಕ್ಯಾನ್ಸಲ್ ಮಾಡಿದೆ. ಯಾಕಂತಂದರೆ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸುವಂಥ ಒಂದು ಟೈಮ್ನಲ್ಲಿ ಆರ್ ಯು ಇನ್ಕಮ್ ಟ್ಯಾಕ್ಸ್ ಪೇಯರ್ ಅಥವಾ GST ಪೇಯರ್ ಅಂತ ಕೊಟ್ಬಿಟ್ಟು 2 ಆಪ್ಷನ್ನ ಕೊಟ್ಟಿರ್ತಾರೆ, ಎಸ್ ಆರ್ ನೋ ಅಂತ. ತುಂಬ ಜನ ಅಲ್ಲಿ ಎಸ್ ಮೇಲೆ ಸೆಲೆಕ್ಟನ್ನು ಮಾಡಿರ್ತೀವಿ. ಅವ್ರಗಳ ಗೃಹಲಕ್ಷ್ಮಿ ಅಪ್ಲಿಕೇಶನ್ ಒಂದನ್ನು ಸರ್ಕಾರ ಇದೀಗ ಕ್ಯಾನ್ಸಲ್ ಮಾಡಿದೆ. ಸೊ ನೀವೇನಾದರೂ ಇನ್ಕಮ್ ಟ್ಯಾಕ್ಸ್ ಪೇಯರ್ ಅಥವಾ GST ಪೇಯರ್ ಆಗದೇ ಇದ್ದರೆ ಅಲ್ಲಿ ಎಸ್ ಮೇಲೆ ನೀವು ಸೆಲೆಕ್ಟನ್ನು ಮಾಡಿದರೆ ಸೊ ಅಂಥವ್ರು ಇದೀಗ ಮತ್ತೊಮ್ಮೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಸೊ ಇನ್ನು ಅರ್ಜಿಯನ್ನು ಯಾವ ರೀತಿ ಸಲ್ಲಿಸೋದು ಅಂತ ನಿಮಗೆ ಡಿಸ್ಕ್ರಿಪ್ಷನ್ಲಿ ಒಂದು ಆರ್ಟಿಕಲ್ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ. ಆ ಒಂದು ಆರ್ಟಿಕಲನ್ನು ಕರೆಕ್ಟಾಗಿ ಓದಿದ್ರೆ ಸೊ ಮತ್ತೊಮ್ಮೆ ನಾವು ಯಾವ ರೀತಿ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ಕಂಪ್ಲೀಟಾಗಿ ಗೊತ್ತಾಗುತ್ತೆ. ಸೊ ನೀವು ಅರ್ಜಿಯನ್ನು ಸಲ್ಲಿಸಿದ ನಂತರವೇ ಮಾತ್ರ ನಿಮಗೆ ಈ ಒಂದು ಗೃಹಲಕ್ಷ್ಮಿ ಅಮೌಂಟು ಕೂಡ ಇಲ್ಲಿ ಸಿಗ್ತಾ ಹೋಗುತ್ತೆ. ಆ್ಯಂಡ್ ಇನ್ನು ಕೊನೆಯದಾಗಿ ಬಂದಿರೋದು ಗೃಹಲಕ್ಷ್ಮಿ ಯೋಜನೆ ಡಿಸೆಂಬರ್ ತಿಂಗಳಿನಲ್ಲಿ. ಸೊ ಅದು ಬಂದ್ಬಿಟ್ಟು 15ನೇ ಕಂತು. ಆ್ಯಂಡ್ ಇವಾಗ ನೆಕ್ಸ್ಟ್ ಬರ್ತಾ ಇರೋದು 16ನೇ ಕಂತು. ಸೊ ಒಂದೇ ಕಂತನ್ನು ಇದೀಗ ಸರ್ಕಾರ ಬಿಡುಗಡೆ ಮಾಡಿದೆ. ಆ್ಯಂಡ್ ಇನ್ನು ಯಾರೂ ಕೂಡ ಇದ್ರ ಬಗ್ಗೆ ವರಿ ಪಡುವಂಥ ಒಂದು ಅವಶ್ಯಕತೆ ಇರೋದಿಲ್ಲ. ಸೊ ಇದ್ರ ಬಗ್ಗೆ ಯಾವುದೇ ರೀತಿ ಅಪ್ಡೇಟ್ ಬಂತು ಅಂತಂದರೆ ನಮ್ಮ ಒಂದು ಚಾನಲಲ್ಲಿ ನಿಮಗೆ ಅಪ್ಡೇಟನ್ನು ಮಾಡಿ ತಿಳಿಸ್ಕೊಡ್ತೀವಿ. ಸೊ ಇದಾಗಿತ್ತು ಈ ಒಂದು ವಿಡಿಯೋದಲ್ಲಿ ಇದ್ದಂಥ ಕೆಲವೊಂದು ಮಾಹಿತಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ರಿ. ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂತಂದರೆ ಕಾಮೆಂಟಲ್ಲಿ ತಪ್ಪದೇ ಕಾಮೆಂಟ್ ಮಾಡಿ ಕೇಳಿರಿ, ಅಲ್ಲಿ ನಿಮಗೆ ಆನ್ಸರ್ನು ಕೂಡ ನಾನು ಮಾಡ್ತೀನಿ. ಆ್ಯಂಡ್ ಇನ್ನು ವಿಡಿಯೋನ ನೀವು ನೋಡಿದ್ದಕ್ಕೆ ಧನ್ಯವಾದಗಳು.